ಓದ್ಲಕ್ಕ ಸೌಮ್ಯ. ಓದ್ಲು ಕನಕ. ಓದ್ಲು. ಬೆಳಿಗ್ಗೆ ಇಲ್ಲಿ ಯಾಕ ಟವರು ಸಿಗಕ್ಕಿಲ್ಲ ಕನಕ ನಮ್ಮ ಊರಲ್ಲಿ. ಅದಕ್ಕೆ ಇಲ್ಲಾಂದರೆ ಒಂದು 4 ದಿವಸ ಇರ್ಸ್ಕೊಳ್ಳೋದು ಅನ್ಕೊಂಡಿದ್ದೆ. ಅವ್ರ ಗಂಡ ಕಂಪ್ಯೂಟರ್ ಕೆಲಸ ಮಾಡೋದಲ್ವಾ, ಇಲ್ಲಿಗೆ ಬಂದರೆ ಸಾಕು. ಅದೇನೋ ನೆಟ್ವರ್ಕ್ ಸಿಗಕ್ಕಿಲ್ಲ ಅಂತಿದ್ದೆ ಕನಕ. ಅದಕ್ಕೆ ಬಂದರು. ನೆನ್ನೆ ಇವರು 1 kg ಮಟನ್ 1 kg ಚಿಕನ್ ತಂದಿದ್ರು ಅಕ್ಕ. ಸಾರು ಮಾಡಿ ಅದನ್ನ ಕಬಾಬ್ ಮಾಡಿಕೊಟ್ಟಿದ್ದೆ. ಅವಳಿಗೆ ಕಬಾಬ್ ಬಂದರೆ ಇಷ್ಟ. ಸೌಮ್ಯಂಗೆ ಕಬಾಬ್ ಮಾಡಿಕೊಟ್ಟೆ. ಇಬ್ಬರು ಉಂಡ್ಬಿಟ್ಟು ತಿನ್ಬಿಟ್ಟು ಹೋದ್ರು ಕನಕ. ಅಡುಗೆ ಆದಷ್ಟು ಉಂಡ್ಬಿಟ್ಟು ಕುತ್ಕೊಳ್ಳೇ ಇಲ್ಲ. ಸುಮಾರು ಹೊತ್ತಾಯ್ತು. ಅವರು ತಂದು ಮಾಡೋದು ಅಲ್ಲೇ 4 ಗಂಟೆ ಆಯ್ತಾ. ಉಂಡ್ಬಿಟ್ಟು ದುಸ್ನೇ ಹೋಯ್ತಾನೆ ಇದ್ರು. ಆಳ್ಗರಿ ಕರೆಂಟ್ ಬೇರೆ ಇತ್ತಿಲ್ಲ ಕನಕ. ಕಾರಾಡ್ಸೋಕ್ಕೆ ಒಳ್ಳೆಲ್ಲ ಆಡಿಸ್ಕೊಂಡು ದಪ್ಪಡ ದಿಪ್ಪಡಿ ಮಾಡಿ ಸಾರು ಮಾತ್ರ ಬೇಕಾ ಸುಮಾರಾಗೆ ಮಾಡೀನಿ ಕನಕ. ಓಸಿ ಚೆನ್ನಾಗಿತ್ತಿಲ್ಲ ಕನಕ. ಅಷ್ಟು ಚಂದನಾಗಿತ್ತು. ಆಗ ಅಚ್ಚುಕಟ್ಟಾಗಿ ಹಿಟ್ಟು ಮಾಡಿದೆ, ಅನ್ನ ಮಾಡಿದೆ. ಊಟ ಮಾಡ್ತದೆ ನಮ್ಮ ಸೋಮ್ಯನ ಗಡೆ ಇಟ್ಟ ಉಂಟು ಅಚ್ಚುಕಟ್ಟಾಗಿ. ಉಂಡಾದ್ಮೇಲೆ ಸಾರ ನಮ್ಮ ಹೊತ್ತಿಗೆಗೂ ಇವು ಹಾಸೋಕನ್ಗೆ ಆಮೇಲೆ ಎಲ್ರಿಗೂ ಆಲಿ ಎತ್ತಾಗೆ ಅಂದ್ಬಿಟ್ಟು ಒಂಚೂರು ಹೆಚ್ಚಾಗೆ ಮಾಡಿದೆ. ಸಾರನ್ನು ಕೊಟ್ಟು ಕಳಿಸ್ದೆ. ಕಬಾಬು ದೋಸೆ ಅವನು ಹಾಕ್ಬಿಟ್ಟು ಸಾರು ಬಿಟ್ಟು ಕೊಟ್ಟು ಕಳಿಸ್ದೆ ಕನಕ. ಆಯ್ತದ ಹಾಕು. ಸೋಮೆ ಬರ್ನೇ ಇರಲ್ಲಕ್ಕ. ಹಂಗೂ ನೆನೆ ದಿವಸ ನಾವು ಏನು ಮಾಡಿಲ್ಲ. ಸಂಜೆ ಮೇಲೆ ಒಂದು ಅರ್ಧ kg ಚಿಕನ್ ತಗೊಂಡು ಒಂಚೂರು ಮಾಡ್ಕೊಂಡಿದ್ದು ಕನಕ. ಸೋಮೇನ ಕರೆಯೋದ ಅಂದರೆ ಕರೆಯೋಕೆ ಆಗಲಿಲ್ಲ ಕನಕ. ನನಗೆ ಈ ಸತಿ ಭಾಳ ಬೇಜಾರಾಗೋಯ್ತು. ಅಯ್ಯೋ ಸಿಕ್ಕಿಲ್ಲ ಯಾಕಕ್ಕ ಏನಂತೆ. ಅದಕ್ಕೆ ಮಟನ್ ಸಾರು ಮಾಡಿತ್ತಿಲ್ವಾ, ಮಟನ್ಗೋಯ್ತು ಬೋದ್ಕಟ್ಟ. ಸುಮ್ಮನೆ ಅಪ್ಪ 3 ವಾರ ಗಂಡ ಯಾಕ ಫೋನ್ ಮಾಡಿ ಬನ್ನಿ ಇಲ್ಲಿ ಅಂದ್ರೂ ಬರೋಕ್ಕೆ ಬರ್ತೀನಿ ಅಂತ ಬರೋಕ್ಕಿಲ್ಲ ಕನಕ. ಹೆಂಗೆ ಮಾಡನೆ ಜಾನ್ಕಕ್ಕ. ನನಗೆ ತಲೆ ಕೆಟ್ಟೋಗದೆ ಕನಕ. ಇವತ್ತು ಬರ್ತೀನಿ ನಾಳೆಗೆ ಬರ್ತೀನಿ ಕಣಮಿ ಅಂದ್ಕೊಂಡು ಹೇಳ್ಕೊಂಡೆ ಕಾಲ ಕಳೀತಾ ಕುಂತವನೆ. ಏನು ಮಾಡಬೇಕು ಅಂತ ನಂಗೆ ಅರ್ಥ ಆಯ್ತಿಲ್ಲ ಕನಕ. ಅಯ್ಯೋ ಬರಲಿ ಸುಮ್ಕಿರು. ಬರ್ತದಂತೆ ಹಂಗನ್ನುವೆ. ಹಿಂಗೆ ಜಾನಕಿ ಅವರ ಮಗಳು ಮೈದುನಿಗೆ ಮಾಡ್ಕೊತಿರೋದು ಅವ್ರ ಭಾವನಿಗೆ ಅಂತ ಹೇಳ್ದ್ಯಾಕ. ಆಯಿತು ಅಂತಂದರು. ಅವತ್ತ ಫೋನ್ ಇಲ್ವಲ್ಲ, ಸಾವುಕಾರಿ ಫೋನೇ ಕೊಡೋಕೆ ಒಪ್ಪಲ್ಲ ಕರೆಕ. ಹಿಂಗೆ ಬಂದುಬಿಟ್ರೆ ಏನಾದ್ರು ಕೆಲಸ ಮಾಡ್ದಂಗೆ ಆಯ್ತಾರೆ ಅಂದ್ಬಿಟ್ಟು ಫೋನೇ ಕೊಡೋಕೆ ಒಪ್ಪಲ್ಲ. 10 ಸತಿ ಮಾಡಿದ್ರು ಒಂದೇ ಸತಿ ಕೊಡೋದವನು. ಅಯ್ಯೋ ಹೋಗು, ಯಾವ ಮುಂಡೆಗೆ ಬೇಕು ಅನ್ಸ್ಬಿಟ್ಟದೆ. ಆಳ್ಗಾರೇನ್ಗೆ ಹೇಳಿನಿ 1000 ರೂಪಾಯಿ ಕೊಟ್ಟು ಸುಮಾರಾಗಿ ಬರ್ತದಲ್ಲ ಅಂತೆನಾರು ಒಂದು ಫೋನ್ ತಗೋ ಅಂತ ತಗೊಳ್ನೇವಲ್ಲ ಕನಕ. ಏನಕ್ಕ ಮಾಡೋದು ನಾನು, ಏನು ಮಾಡೋಣ ಹೇಳು. ಅದೇನಕ್ಕ ನಾನು ಹೇಳೋದೊಂದು ನೀನು ತಪ್ಪು ತಿಳ್ಕೊಂಡ್ರು ಸಿಕ್ಕಿಲ್ಲ. ಅಲ್ಲಿ ಗಂಟ ಹೋಗ್ಬೇಕಾಗ ಕೆಲಸಕ್ಕೆ ನಮ್ಮೂರೊಳಗೆ ಕರೀತಾರೆ. ಅದಕ್ಕೆ ಅಂತ ನಮ್ಮೂರಲ್ಲಿ ಹೊಸಿಯ ಗಾರೆ ಕೆಲ್ಸಕ್ಕೆ ಹೋದ್ರೂ 1000 ರೂಪಾಯಿ ಸಂಪಾದನೆ ಮಾಡ್ಕೊಬರ್ಬೋದಲ್ಲ. ನಿನ್ನ ಗಂಡೆ ಅಲ್ಲಿ ಗಂಟೆ ಹೋದನು ಮಾಡೋಕ್ಕೆ ಕೆಲಸ ಇಲ್ಲ ಕನಕ. ಅವ್ನಿಗೊಂಥರ ಸುಮ್ಕಿರು. ನಾನು ವ್ಯಾಸದ ಬಂದಾಗ ಅದನ್ನೇ ಅಂದೆ. ಏನು ಆ ಕಾಲದಲ್ಲಿ ಈ ಕಾಲ ಕಂಟ್ಲು ನೀನು ಬರೀ ಅದೇ ಆಗೋಯ್ತು ನಿಂದು. ಬೇಡಕನ ಮರೆಯ ಇರು ಇಲ್ಲೇ ಊರೊಳಗೆ ಇತ್ಕೊಂಡು ಈಗ ನಮ್ಮ ಜೊತೆ ಇದ್ದಂಗೂ ಆಯ್ತದೆ, ಕೆಲಸ ಮಾಡ್ದಂಗೂ ಆಯ್ತದೆ. ಗಾರೆ ಕೆಲ್ಸಕ್ಕೋ ದಿನಗಳಿಗೋ ಯಾರು ಕರೀತಾರೆ ಹೋಗು ಅಂದರೆ ಅಯ್ಯೋ ಇಲ್ಲಂಗೆ ಸೆಟ್ ಆಗೋಕ್ಕಿಲ್ಲ ಕೆಲಸ ಕಲೆ. ಇವನಿಗೆ ಬೇರೆ ಸೆಟ್ ಆಗೋ ಕೆಲಸ ಎಲ್ಲಿ ಹುಡ್ಕದ ಹೇಳು. ಅದಕ್ಕೆ ಏನಾದ್ರು ಮಾಡ್ಕೊಂಡು ಅಂದ್ಬಿಟ್ಟು ಇದೊಂದು 8 ಕಾಡ್ಸ ಗಂಟ ಕನಕ. ನನಗೆ ನಿಜ ಜನಕ ನಿದ್ದೆ ಬರಕಿಲ್ಲ ಕನಕ. ಬೇಡ ನಾನು ನಿದ್ದೆ ಮಾಡಿಲ್ಲ, ಕಣ್ಣು ಮುಚ್ಚಿ ನಿದ್ದೆ ಮಾಡಿಲ್ಲ. ನನಗೆ ದಿಕ್ಲತ್ಕೊಂಡಂಗೆ ಆಗ್ಬಿಟ್ಟದೆ ಕನಕ. ನೋಡು ಅವ್ರ ಅಣ್ಣ ಅದಕ್ಕೆ ತಿರುಗಿ ನೋಡಿದಾರಕ್ಕ. ಹೇಳ್ತಿಲ್ಲ ನೀನು ತಿರುಗಿ ನೋಡಿದಾರೆ. ಹಬ್ಬ ಆಯಿತು ಬೇಡ ಗೌರಿ ಹಬ್ಬಕ್ಕಾರೆಯ ಬಂದಿತ್ತ ನಮ್ಮ ಅವ್ರ ನನ್ನ ತಂಗಿ ಏನು ಮಾಡ್ಕೊಂಡಿದ್ದಾರೆ. ನಮ್ಮ ಅಪ್ಪ ಊರಲ್ಲಿ ಇರಕ್ಕಿಲ್ಲ. ಅಲ್ಲಿ ಇಲ್ಲಿ ಅಂತ ಹೋಯ್ತಾನೆ ಕೆಲಸ ಅನ್ಕೊಂಡು. ಅದೇನು ಮಾಡ್ಕೊಂಡಿದ್ದಾರೋ ಎಂತೋ ಅಂತವ. ಇವನಿಗೆ ಒಂದು ಚೂರು ದಿಗ್ಲಿಲ್ವಲ್ಲಕ್ಕ. ಮದುವೆ ಆಗ ಗಂಟವ ನನ್ನ ತಂಗಿ ಹಂಗೆ ನೋಡ್ಕೊತೀನಿ, ನನ್ನ ತಂಗಿ ಹಿಂಗೆ ನೋಡ್ಕೊತೀನಿ. ನಾನೇನು ಮದುವೆ ಆಗ್ಬಿಟ್ಟೇನು ಕೈ ಬಿಟ್ಟುಟನವ. ನನ್ನ ತಂಗಿ ಅಚ್ಚುಕಟ್ಟಾಗಿರತಕ್ಕೆ ಮಾಡ್ತೀನಿ ಕಣವ. ನಾನು ಜೋರಾಗಿರತಕ್ಕೆ ಮಾಡೋದ ನನಗೆ ಆಗ್ಬಿಡ್ತೀನಿ ಅಂದ್ಬಿಟ್ಟು ನನ್ನ ಮಗ ಮದುವೆ ಆಗ್ಬಿಟ್ಟು ಇವತ್ತು ಅವನ್ನ ಕೈ ಬಿಟ್ಬಿಟ್ನಲ್ಲಕ್ಕ. ನಾನು ಏನಾದ್ರು ಸತ್ತೋದು ನನ್ನ ಮಗಳು ಬೀದಿ ಪಾಲ ಆಯ್ತಾಳಲ್ಲ ಅಂತ ನನಗೆ ಯಾಕೆ ನಿಜವಾಗ್ಲೂ ಅದೇ ಒಂದು ಯೋಚನೆ ಆಗ್ಬಿಟ್ಟದೆ ಕನಕ. ಏನು ಮಾಡೋದು ಏನೋ ಕಾಣಕತ್ತು ಹೋಗು. ಅಯ್ಯೋ ಹೋದ್ರೆ ಹೋಯ್ತಾನೆ ಸುಮ್ಮನಿರು. ಹೋದ್ರೂ ಹೋಯ್ತಾನಂತೆ. ಅವ್ನಿಗೆ ಅಷ್ಟು ದಿಗ್ಲಿಲ್ಲದ್ಮೇಲೆ ನೀನು ಯಾಕೆ ಅವ್ನು ನೆನ್ಕೊಂಡು ಯಾಕೆ ನಿನಗೂ ಮಾಡೋಕ್ಕೆ ಕೆಲಸ ಇಲ್ಲ ಕನಕ. ನಿನಗೆ ನಾನು ಹೇಳೋದು ಒಂದು ಕನಕ, ನೀನು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ ಹಿಂಗೆ ಅಂತಾಳಲ್ಲ ಅಂತ. ಸುಮ್ಮನೆ ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ, ಸುಮ್ಮನಿರು. ಏನು ಆಯ್ತದೆ ಎಲ್ಲ ಒಳ್ಳೇದಾಯ್ತದೆ. ಅದಕ್ಕೆ ಶಾಸ್ತ್ರಕ್ಕೆ ಹೇಳ್ಬಿಟ್ಟು ಹೇಳ್ಕಳಿಸ್ತೀನಿ. ಅದಕ್ಕಿಂತ ಮುಂಚೆಗೆ ಒಂದ್ಸತಿ ಗಣ್ಣು ಎಷ್ಟು ಬಂದಾರಂತೆ ಯಾಕೆ ಮಾತಾಡ್ಕೊಳಕ್ಕೆ. ಕೂತ್ಕೊಂಡು ಸುಮ್ಮನೆ ರಾಗಲೇ ರಾಮಾಯಣ ಮಾಡ್ಕೊಳ್ಳೋದು ಬೇಡ. ಯಜಮಾನ್ರುಗಳೆಲ್ಲ ಸೇರಿಸ್ಬಿಟ್ಟು ನೀವು ಗಂಡ ಹೇಳ್ತಿರೋ ನಾವು ಗಂಡ ಹೇಳ್ತಿರೋ ಬರ್ತೀವಿ. ಅವ್ರೂ ಅವ್ರ ಯಜಮಾನ್ರು ಬರೋಕ್ಕೆ ಬಿಡವ. ಅವ್ರು ಬಂದಾಗ ನಮಗೆ ಹೇಳು, ಬಂದು ಕೂತ್ಕೊಂಡು ಮಾತಾಡ್ಕೊಳ್ಳೋದ. ಕೊಡೋದು ಬಿಡೋದು ಏನಾದ್ರ ಬಗ್ಗೆ ಇಲ್ಲವ. ಏನು ಕೊಡೋದು ಬಿಡೋದು ಅಂದರೆ ಏನು ಮಾಡೋದು ಬೇಡ. ಅವ್ರು ನಮಗೆ ಇದ್ದಂಗೆ ಮಾಡಲಿ, ಅವ್ರು ಏನು ಮಾಡೋದು ಬೇಡ. ನಾವು ಕೂತ್ಕೊಂಡು ಮದುವೆ ಬಗ್ಗೆ ಮಾತಾಡ್ಕೋಬೇಕಲ್ಲ. ಅವ್ರ ಯಜಮಾನ್ರು ಬಂದಾಗ ಫೋನ್ ಮಾಡು ಅಂತ ಅಂದವ್ರೆ. ಇವ ಅಣ್ಣನೇ ಬರೋಲ್ನಲ್ಲ ಇವನು. ಬಂದಿದ್ರೆ ಯಾಕೆ ಕೂತ್ಕೊಂಡು ಮಾತಾಡ್ಬಿಟ್ಟು ಅದಾಗ ಮುಂದೆ ತಿಂಗಳಿಗೆ
ಅದೇನು ಹೊತ್ತಿಗೆ ಮಾಡ್ಕೋಬೋದಾಗಿತ್ತು ಮದುವೆ ಎಷ್ಟು ದಿವ್ಸ ಗಂಟ ಅಂತ ಇದು ಮಾಡಿ ನೀನು ಹಂಗಲ್ಲ ಕನಕ. ಈಗ ಮದುವೆನಾರಿಯ ಇದನ್ನ ದೇವಸ್ಥಾನದಲ್ಲಿ ಮಾಡ್ತೀವಿ, ಇದೊಂಚೂರ ಎಂಗೇಜ್ಮೆಂಟ್ನಾರೇ ಒಂಚೂರ ಮಾಡೋದ ಅಂತ ನನಗೆ ಆಸೆ ಕನಕ. ನಾ ಚೆನ್ನಾಗಿ ಕಂಬ್ಲಿ ಬಿಡೋದ ನೋಡು, ಅದು ಯಾವುದು ಇದು ಪುಟ್ಟಿ ಎತ್ಕೊಂಡು ಮಕ್ಕಳನ್ನ ಮಾಡೋಕ್ಕೆ ತಾಕದಿಲ್ಲದವ್ರು ಇವ್ರು ಬೇರೆ ಮಕ್ಕಳು ಬೇರೆ ಕೇಳುವಂತಾರೆ ಇಲ್ಲಿ ಚೆನ್ನಾಗಳು. ಅದಕ್ಕೆ ಸುಮಾರಾಗಿ ಒಂಚೂರು ಎಂಗೇಜ್ಮೆಂಟ್ ಮಾಡಿಬಿಟ್ರೆ ಈಗ ಗಂಡು ಅವತ್ತು ನಮ್ಮ ಮನೆ ಒಳಗೆ ಕೂತ್ಕೊಂಡು ಕಾಪಿ ಕುಡಿಯೋಕೆ ಹಿಂದೆ ಮುಂದೆ ನೋಡ್ತು, ಅವೆಲ್ಲ ನೆನೆಸ್ಕೊಂಡು ಹೋಗ ನನಗೆ ನಿಜವಾಗ್ಲೂ ಒಳ್ಳೆನೇ ಬಂದ್ಬಿಡ್ತು ಕನಕ. ನಮ್ಗೆ ಯಾಕೆ ಇಂಥ ಸ್ಥಿತಿ ಕೊಟ್ಬಿಟ್ಟ ದೇವರು ಅಂದ್ಬಿಟ್ಟು ಒಸಿ ಹೊಟ್ಟೆ ಉರಿನೆಲ್ಲ ಒಂಥರ ಬೇಜಾರಾದಂಗೆ ಆಗೋಯ್ತು. ನನ್ನ ಮಗಳ ಪರಿಸ್ಥಿತಿ ನೋಡಿ ನನಗೆ ಎಷ್ಟು ಹೊಟ್ಟೆ ಉರಿತು ಗೊತ್ತಕ್ಕ. ಅಕ್ಕ ಮಾಡು ಬಂಗವ ಇದೇ ಕಕ್ಕ ರಂಗಕ್ಕ, ನೀನು ಸರಿ ಕಂದ್ಬಿಡು. ಎಂತ ಎಂಗೇಜ್ಮೆಂಟ್ ಮಾಡಿಯೇ ಎಂಗೇಜ್ಮೆಂಟ್ ಮಾಡಬೇಕು ಅಂದರೆ 50,000 ರೂಪಾಯಿ ಇಲ್ದೇ ಹಾಕಿದ ಕನಕ. ಕಮ್ಮಿ ಅಂದ್ರೂ ಅದೇ ಇದ್ರೂ ಹೆಂಗೋ ಮದುವೆ ಖರ್ಚಾಯ್ತು ಸುಮ್ಮ ಕುಟ್ಕೋ, ಮದುವೆಗೂ ಅವರೇ ಮಾಡ್ಕೊತಾರೆ. ಈಗ ನಿನಗೆ ಸಣ್ಣ ಪುಟ್ಟ ಖರ್ಚು ಇರ್ತದೆ, ಎಲ್ಲರೂ ಅವ್ರನ್ನ ಕೇಳಂಗಿರ್ತದೆ. ಮಡಿಕೋ ದುಡ್ಡೇ ಕುಣಿತದ ನಿನಗೆ. ಸುಮ್ಮನೆ ಬರೋರು ಬರಲಿ ಅಕ್ಕ, ದೇವಸ್ಥಾನ ಮದುವೆ ಮಾಡ್ತೇವೆ ಬನ್ರವ ಅಂತ ಅಂದ್ಬಿಟ್ಟು ಬಾ. ಬೇಕಾದ್ರೆ ಅಲ್ಲಿ ಏನಾರೇ ಊಟ ಗೀಟ ಮಾಡಿಸ್ತಾನೆ ಇರೋಕ್ಕಿಲ್ಲ, ಅವ್ರ ಕಡೆಯವರು ಬರಬೇಕಲ್ಲ. ದೇವಸ್ಥಾನವಾದ್ರೂ ಅಡುಗೆ ಮಾಡಿಸ್ತಾಳೆ ನಮ್ಮ ಮುತ್ಕೆನೇ ಕತೆ. ಸುಮ್ಮನಿರು ಹಂಗಲ್ಲ ಕನಕ. ನಾಳೆ ದಿವ್ಸಕ್ಕೂ ಹಿಂಗೆ ಮಾಡ್ಕೊಬಂದು ಮುಟ್ಕೊಬಂದು ಅಂತ ಹೆಣ್ಗೇನಾರು ಹಂಗಿಂದರೇನು ನಾವೊಂಚೂರು ಮಾಡಂತ ಗೌರವನಾರು ಮಾಡಬೇಕು ಜನಕಕ್ಕ. ನೀನು ಏನಾರು ಅನ್ಕೋ, ಈಗ ಗಂಡಿಗೆ ವಾಚು ಬಟ್ಟೆ ಉಂಗ್ರನಾರು ತರಬೇಡ ಬೇಡ, ಉಂಗ್ರ ತರೋದು ಬೇಡ ಕನಕ. ನಮ್ಮ ಬಡಿಸ್ತಾರಕ್ಕೆ ಉಂಗ್ರ ತರೋದು ಸಿಕ್ಕಿಲ್ಲ, ವಾಚು ಬಟ್ಟೆನಾರು ತರಲಿಲ್ಲ ಅಂದ್ರೆ ನಮ್ಮ ಗೌರವ ಉಳ್ಕೊಂಡದ. ಅಷ್ಟು ಚೆನ್ನಾಗಿ ಓದಿ ಕೆಲಸದಿರೋ ಹಂಗೆ 15,000 20,000 ಇಲ್ಲ ನೀವು ಬಟ್ಟೆ ತರೋಕ್ಕಾದದಕ್ಕ. ಸುಮ್ಮನೆಗೆ ಅಂತಿದ್ದಾವೆ ತಂದ್ಬಿಟ್ಟು ಆಮೇಲೆ ಇಕ್ಕಳಕ್ಕಿಲ್ಲ ಅಂದ್ಬಿಟ್ರೆ ಹೊಸಿ ಅವಮಾನ ಅದಕ್ಕ. ಅದಕ್ಕೆ ಹೆಂಗೆ ಮಾಡೋಣ ಅಂತ ಇವನು ದಾರಿನೇ ಕಾಯ್ತಾ ಕುಂತೀವಿ. ಬಂದು ಅದೇನು ಮಾಡೋಣ ತಂದನ ದುಡ್ಡ ಅದೇನು ಕತ್ತಿ ಏನೋ ಒಂದು ಅರ್ಥ ಆಯ್ತಿಲ್ಲ. ತಂದುಬಿಟ್ರೆ ಒಂದು 20,000 ಕೊಟ್ಬಿಡ್ತೀನಿ ಗಂಡನ ಕೈಲಿ, ತಕಪ್ಪ ವಾಚು ಬಟ್ಟೆ ತಗೋ ಅಂತ. ಹೆಂಗಾರು ತಕಪ್ಪ ಬೇಜಾರು ಮಾಡ್ಕೊಬೇಡ ಅಂದ್ಬಿಟ್ಟು ಕೊಟ್ಬಿಡ್ತೀನಿ. ಅದೊಂದು ಮಾಡಬೇಕು ಅನ್ನೋದು ನನಗೆ ಕನಕ ಮನಸ್ಸಲ್ಲಿರೋದು. ಅಯ್ಯೋ ಆಯ್ತದೆ, ನೀನು ಏನು ತಲೆಗೆಡ್ಸ್ಕೊಬೇಡ, ಎಲ್ಲ ಒಳ್ಳೇದಾಯ್ತದೆ ಸುಮ್ಮನಿರು. ಆಂಟಿ ಯಾವಾಗ ಬಂದ್ರಟ್ಟಿ? ಅಯ್ಯೋ ನಾನು ಹೊಸಿ ಹೊತ್ತಾಯ್ತವ ಬಂದು ಎಲ್ಲಿ ಏನು ಮಾಡ್ತಿದ್ದೆ? ಹಿತ್ಲಲ್ಲಿ ಪಾತ್ರೆ ಬೆಳಿಕತ್ತಿದೆ, ಕೂತ್ಕೊಳ್ಳಿ ಕಾಪಿ ಮಾಡ್ತೀನಿ. ಬೇಡ ಬೋವ, ಅಯ್ಯೋ ಬೇಡ ಬೈ, ಯಾವ ಕಾಪಿನ ಬೇಡ ಏನು ಬೇಡ, ಈಗ ತಾನೇ ಊಟ ಮಾಡ್ಕೊಂಡು ಬಂದೆ ಕತೆ. ಬೇಡ ಕತೆ ಸುಮ್ಮನಿರವ, ಕೂತ್ಕಂಟೆ ಮುಂಚೆ ಕಾಪಿ ಮಾಡ್ಕೊಬರ್ತೀನಿ. ನೀನು ತಲೆಗೆ ಎಡ್ಸ್ಕೊಬೇಡ ಅಂತ ಯಾವ್ದ್ರ ಬಗ್ಗೆನೂ ಸುಮ್ಮನೆ ಇರೋದು ಕಲಿ. ನೀನು ಯೋಚನೆ ಮಾಡಿ ನೀನು ಆರೋಗ್ಯ ಹಾಳು ಮಾಡ್ಕೊಬೇಡ, ನನ್ನ ಮಾತು ಕೇಳು. ಸುಮ್ಮನಿರಕ್ಕ ನೀನು ಒಟ್ಟಿಗೆ ಅಕ್ಕ. ಅಕ್ಕರೆ ಶಾಸ್ತ್ರ ಕೇಳ್ತೀವಿ ಅಂದ್ರೆ ನಮ್ಮ ಮತ್ಕೆನೆ ಶಾಸ್ತ್ರ ಕೇಳ್ಬಿಟ್ಟು ಇಂಥ ದಿವಸ ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಮಾತಾಡ್ಕೊಬಿಡೋದ ಅಂತ ನಿಮ್ಮ ಮಟ್ಟಿನ ಕರ್ಸಿಗ ನೀನು ಎಲ್ಲ ಸರಿ ಆಯ್ತದೆ. ಮಾತೊಂದು ಮುಗಿದ್ರೆ ಇನ್ನೇನು ಏನು ಬೇಕು ಅಂತ ಕೇಳಕ್ಕಿಲ್ಲಕ್ಕ. ಕೂತ್ಕೊಂಡು ಒಪ್ಪಿಳೆ ತಗೊಬಿಡೋದ ಅಂತಂಗೆ ಆಡ್ತಾವ್ರೆ ಅಷ್ಟೇ. ಒಪ್ಪಿಳೆ ಕೊಟ್ಬಿಟ್ರೆ ಆಮೇಲೆ ಸರಿ ಆಯ್ತದೆ. ಮುಂದೆ ಏನೇನಾದ್ರು ರೆಡಿ ಮಾಡಿಸ್ಕೋಬೇಕಲ್ಲಕ್ಕ. ಅದಕ್ಕೆ ಕನಕ ಏನು ಅಕ್ಕ ಇದೊಂದು ಅಗ್ರವಾಗಿ ಆಗ್ಬಿಟ್ರೆ ನಮಗೆ ಅಷ್ಟೇ ಸಾಕು ಕನಕ. ಇನ್ನೇನು ಬೇಡ, ಇನ್ನೇನು ಬೇಡ. ನೀನು ಎಲ್ಲ ಸರಿ ಆಯ್ತದೆ. ನಿಮ್ಮ ಹೊಟ್ಟೆನ ಕರ್ಸ್ಬಿಟ್ಟು ಇನ್ನೊಂದು ಒಬ್ಬರು ಮತ್ತು ಮಾಡವ ಎಲ್ಲ ಸರಿ ಆಯ್ತದೆ. ನೀನು ಯಾಕೆ ತಲೆಗೆಡ್ಸ್ಕೊಂಡು ಮಾಡ್ತೀನಿ ಇವತ್ತು ಫೋನ ಮಾಡಿಬಿಟ್ಟು ಅವ್ನಿಗೆ ಫೋನ್ ಕೊಟ್ರು ಮಾತ್ರವ ಚಂದಾಗಿ ತೊಗೊಂಡ್ಬಿಡ್ತೀನಿ. ನಿನಗೆ ಹೇಳ್ತಿ ಮಕ್ಕಳು ಬೇಡ ಯಾರು ಬೇಡ ಗುಲಾಮ, ಏನಾದ್ರು ಮಾಡ್ಕೊಂಡು ಹಾಳು ಬಿದ್ದೋಗು ಅಲ್ಲೇ ಇದ್ಬಿಡು ಬರ್ನೇ ಬೇಡ ಅಂತ ಉಗ್ದಾಕ್ಬಿಡ್ತೀನಿ ಕನಕ ನಾನು. ನನಗೆ ಗೊತ್ತಿರೋ ಪಾಪಕ್ಕೆ. ಅಯ್ಯೋ ಸುಮ್ಮನಿರಕ್ಕ, ಸುಮ್ಮನಿರು. ಅದೇ ಯಾಕೆ ಬೇಜಾರು ಮಾಡ್ಕೊಂಡು ತಿಂದೇನಕ್ಕ ಜವಾಬ್ದಾರಿ ಬಿಡ್ಬೇಕ. ಅವತ್ತಿಂದ ಒಂದೇ ಸಮಕ್ಕೆ ಫೋನ್ ಮಾಡ್ತೇನೆ, ಹಬ್ಬದೇ ಬರ ಮರ ಅಂತ, ಈ ಹಬ್ಬನೇವೆಲ್ಲಾರು ಬರಲಿ ಅಂತ. ಅಯ್ಯೋ ಅಲ್ಲ ಇಂತೆ ಮುಂಡೆ ಮಕ್ಕಳ ಕಟ್ಕೊಂಡು ನಾನು ಹೆಂಗಕ್ಕ ವನವಾಸತ್ತಾನೆ ಸಿಕ್ಕಿಲ್ಲ. ಸುಮ್ಮನಿರು. ಅಯ್ಯೋ ಅಕ್ಕ ಹಂಗ್ತಾನೆ ಹೊಲ್ ತಗೋಬೇಕು ನಾನು. ಹೇಳ್ಬಿಟ್ಟು ಹೋಗೋದ ಬತ್ತೀನಿ, ನಾವು ಅಣ್ಣಂಗೆ ಫೋನ್ ಮಾಡಿದ್ದೆ ಅಂತ ಕೇಳ್ಕೊಂಡು ಹೋಗೋದ. ಹಿಂಗೆ ಅಂತಿತ್ತು ನಮ್ಮ ಮತ್ಕೆ ಅಂತ ಹೇಳೋದ ಅನ್ಕ ಬಂದೆ. ಬತ್ತೀನಿ ಸುಮ್ಕೆ ಕಡೆ ಮೇಲೆ ಬತ್ತೀನಿ. ಫೋನ್ ಮಾಡಿ ನೋಡೋದ ಅಣ್ಣಂಗೆ ಏನಂತದು ಬತ್ತೀನಿ ಇರು. ಸರಿ ಕನಕ ಆಯಿತು ಮಾಡ್ತೀನಿ. ಅಯ್ಯೋ ಅಕ್ಕ ಇರು ಕಾಪಿ ಬಿಡ್ತಾವಳೆ. ಕವಿತಾ ಬೇಡ ಕಾಪಿ ಗಿಪ್ಪಿ ಮಡ್ಬಿಡಕ್ರ, ನಾನು ಈಗ ಊಟ ಮಾಡ್ಕೊ ಬಂದೆ. ಆಂಟಿ ಮಡ್ಬಿಟ್ಟೆ ಕುತ್ಕೊಳ್ಳಿ, ಒಂದು ನಿಮಿಷ ಕುತ್ಕೊಳ್ಳಿ ಆಯ್ತು ಕತೆ. ಅಯ್ಯೋ ನನಗೆ ಆಯ್ಕಿಲ್ಲಕ್ಕಲ್ಲ ಜಾಸ್ತಿ ಕುಡಿಯೋಕಿಲ್ಲ ನಾನು ಟೀ ಕಾಪಿಯ. ಆಂಟಿ ಸ್ವಲ್ಪ ಕುಡಿಯೋರಿ. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.